ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ನಾನು ಈ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅದ್ರ ಬಗ್ಗೆ ಹೇಳಿದ್ದೆ. ನಂತರ ಈ ವಿಡಿಯೋದಲ್ಲಿ ಆ ಕಟ್ ಆಫ್ ನಲ್ಲಿ ಕೆಲವು ಕೋಡ್ಸ್ ಅನ್ನ ಕೊಟ್ಟಿರ್ತಾರೆ. ಈಗ 1G ಅಂತ ಇರುತ್ತೆ, 2AG ಅಂತ ಇರುತ್ತೆ, GMR GMK ಅಂತ ಇರುತ್ತೆ. ಸೊ ಅದರ ಮೀನಿಂಗ್ ಏನು ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಟ್ ಆಫ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಓಪನ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಅಂದ್ರೆ ಕಾಲೇಜ್ ಹೆಸರು ಇರುತ್ತೆ, ಅದ ನಂತರ ಆ ಕಾಲೇಜಲ್ಲಿ ಯಾವ ಯಾವ ಎಂಜಿನಿಯರಿಂಗ್ ಬ್ರಾಂಚಸ್ ಅನ್ನ ಆಫರ್ ಮಾಡ್ತಿದ್ದಾರೆ ಅದರ ಡೀಟೇಲ್ಸ್ ಇರುತ್ತೆ. ಸರಿನಾ? ನಂತರ ನೀವು ಇಲ್ಲಿಗ ಕಾಲೇಜ್ ಹೆಸರು ನೋಡ್ತಾ ಇದ್ರೆ ಅದ್ರ ಕೆಳಗಡೆ ಯಾವ ಯಾವ ಎಂಜಿನಿಯರಿಂಗ್ ಬ್ರಾಂಚಸ್ ಇದೆ ಆ ಕಾಲೇಜಲ್ಲಿ ಅದರ ಡೀಟೇಲ್ಸ್ ಕೂಡ ನೋಡ್ತಾ ಇದ್ರ. ಈಗ ಅಲ್ಲೇ ಪಕ್ಕದಲ್ಲಿ ನೋಡ್ತಾ ಇದ್ದೀರಾಗ ನೀವು 1G ಅಂತ ಇದೆ. 1G ಅಂತ ಇದೆ. 1G ಅಂದ್ರೆ ಮೀನಿಂಗ್ ಏನು ಅಂತ ತಿಳ್ಕೊಳ್ತಾದ್ರೆ 1 ಅಂತ ಹೇಳಿದ್ರೆ ಕ್ಯಾಟಗರಿ 1 ಅಂತ ಅರ್ಥ. 1G ಅಂತ ಹೇಳಿದ್ರೆ ಕ್ಯಾಟಗರಿ 1 ಜನರಲ್ ಅಂತ. ಕ್ಯಾಟಗರಿ 1 ಜನರಲ್ ಅಂತ ಹೇಳಿದ್ರೆ ಈಗ ಅವರಿಗೆ ಕ್ಯಾಟಗರಿ 1 ಅಷ್ಟೇ ಅಪ್ಲೈ ಆಗುತ್ತೆ, ಆ ಒಂದು ಕೋಟಾ ಅಷ್ಟೇ ಅಪ್ಲೈ ಆಗುತ್ತೆ. ಬಟ್ ಕನ್ನಡ ಮೀಡಿಯಂ ಕೋಟಾ ಅಥವಾ ರೂರಲ್ ಕೋಟಾ ಆ ರೀತಿ ಬೇರೆ ಎಕ್ಸ್ಟ್ರಾ ಕೋಟಾ ಯಾವುದು ಇರಲ್ಲ. ಹಾಗಿದ್ರೆ ಅವರನ್ನ ಕ್ಯಾಟಗರಿ 1 ಜನರಲ್ ಅಂತ ಕರೀತಾರೆ. ಅದರ ಪಕ್ಕದಲ್ಲಿ 1K ಅಂತಿದೆ. 1K ಅಂತ ಹೇಳಿದ್ರೆ ಮೀನಿಂಗ್ ಅಂತ ಹೇಳಿದ್ರೆ ಕ್ಯಾಟಗರಿ 1 ಕನ್ನಡ ಮೀಡಿಯಂ ಅಂತ. ಓಕೆನಾ? ಅದರ ಪಕ್ಕದಲ್ಲಿ ಈಗ 1R ಅಂತ ಇದೆ. 1R ಅಂತ ಹೇಳಿ ಏನು ತಿಳ್ಕೊಳ್ಳೋದಾದ್ರೆ ಕ್ಯಾಟಗರಿ 1 ನಂತರ ರೂರಲ್ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ. ನಂತರ ಅದರ ಪಕ್ಕದಲ್ಲೇ ಈಗ 2AG ಅಂತಿದೆ. 2AG ಅಂತ ಹೇಳಿದ್ರೆ 2A ಕ್ಯಾಟಗರಿ ಜನರಲ್ ಅಂತ ಹೇಳಿದ್ರೆ ಈ ಕನ್ನಡ ಮೀಡಿಯಂ ಕೋಟಾ ಅಥವಾ ರೂರಲ್ ಕೋಟಾ ಅಪ್ಲೈ ಆಗಲ್ಲ, ಕೇವಲ ಈ ಒಂದು 2A ಕ್ಯಾಟಗರಿಗೆ ಒಳಪಟ್ಟವರು ಅಂತ ಅರ್ಥ. ಅದಂತರ 2AK ಅಂತ ಹೇಳಿದ್ರೆ 2A ಕ್ಯಾಟಗರಿ ಕನ್ನಡ ಮೀಡಿಯಂ ಅಂತ ಅರ್ಥ. ಅದಂತರ 2AR ಅಂತ ಹೇಳಿದ್ರೆ 2A ಕ್ಯಾಟಗರಿ ನಂತರ ರೂರಲ್ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ. ಓಕೆನಾ? ಅದಂತರ 2BG ಅಂತ ಹೇಳಿದೆ, ಅದರ ಮೀನಿಂಗ್ ನಿಮಗೆ ಈಗ ಗೊತ್ತಾಗಿರುತ್ತೆ. ಅದಂತರ 2BK ಅಂತ ಹೇಳಿದ್ರೆ 2B ಕ್ಯಾಟಗರಿ ಹಾಗೆ ಕನ್ನಡ ಮೀಡಿಯಂ ಅಂತ ಅರ್ಥ. ಅದರ ನಂತರ 2BR ಅಂತಿದೆ. 2BR ಅಂತ ಹೇಳಿದ್ರೆ 2B ಕ್ಯಾಟಗರಿ ರೂರಲ್ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ. ಅದೇ ರೀತಿ 3AG 3A ಕ್ಯಾಟಗರಿ 3A ಕ್ಯಾಟಗರಿಗೆ ಅಷ್ಟೇ ಒಳಪಟ್ಟವರು, ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಅಥವಾ ರೂರಲ್ ಕೋಟಾ ಅಪ್ಲೈ ಆಗಲ್ಲ ಅಂತ. ನಂತರ 3AK ಅಂತ ಹೇಳಿದ್ರೆ ಅವರು 3A ಕ್ಯಾಟಗರಿ ಅವರು ಕೂಡ ಹೌದು, ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗುತ್ತೆ, ಅದು ಕೂಡ ಆಗಿರುತ್ತೆ. ನಂತರ 3AR ಅಂತ ಹೇಳಿದ್ರೆ 3A ಕ್ಯಾಟಗರಿ ರೂರಲ್ ಕೋಟಾ ಅಪ್ಲೈ ಆಗುತ್ತೆ ಅಂತ. ಅದಂತರ 3BG ಅಂತಿದೆ, ಅದಂತರ 3BK ಅಂತಿದೆ, 3BR ಅಂತಿದೆ. ಇದ್ರ ಮೀನಿಂಗ್ ಕೂಡ ಗೊತ್ತಾಯ್ತು ಅನ್ಸುತ್ತೆ. ಸರಿನಾ? ಅದರ ನಂತರ GM ಅಂತಿದೆ. GM ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಅಂತ. ಅದಂತರ GMK ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ಕನ್ನಡ ಮೀಡಿಯಂ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ. ಅದಂತರ GMR ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ರೂರಲ್ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ. ಅದಂತರ SCG ಅಂತ ಹೇಳಿದ್ರೆ SC ಕ್ಯಾಟಗರಿ, ಕೇವಲ SC ಕ್ಯಾಟಗರಿ ಅವರು, ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಇಲ್ಲ, ಹಾಗೆ ರೂರಲ್ ಕೋಟಾ ಕೂಡ ಇರಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ SCG ಅಂತ ಕೊಟ್ಟಿದ್ದಾರೆ. ಅದಂತರ SCK ಅಂತ ಹೇಳಿದ್ರೆ SC ಕ್ಯಾಟಗರಿ ಕನ್ನಡ ಮೀಡಿಯಂ ಕೋಟಾ ಅವರಿಗೆ ಇದೆ ಅಂತ ಅರ್ಥ. SCR ಅಂತ ಹೇಳಿದ್ರೆ SC ಕ್ಯಾಟಗರಿ ರೂರಲ್ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ. ಅದಂತರ STG ಅಂತ ಹೇಳಿದ್ರೆ ಈಗ ST ಕ್ಯಾಟಗರಿ ನಂತರ ಅದೇ ಕನ್ನಡ ಮೀಡಿಯಂ ಕೋಟಾ ರೂರಲ್ ಕೋಟಾ ಯಾವುದು ಇರಲ್ಲ, ಕೇವಲ ಈ ST ಕ್ಯಾಟಗರಿಗೆ ಒಳಪಟ್ಟವರು ಅಂತ ಅರ್ಥ. ಅದಂತರ STK ಅಂತ ಹೇಳಿದ್ರೆ ST ಕ್ಯಾಟಗರಿ ಕನ್ನಡ ಮೀಡಿಯಂ ಕೋಟಾ ಅವರಿಗೆ ಇದೆ ಅಂತ ಅರ್ಥ. ಅದಂತರ STR ಅಂತ ಹೇಳಿದ್ರೆ ST ಕ್ಯಾಟಗರಿ, ಅದಂತರ ರೂರಲ್ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.